ನಾನು ಮೊದ್ಲೇ ಹೇಳ್ದೆ 4 ದಿವಸಕ್ಕೆ ಮುಂಚಿತವಾಗಿ ಇಲ್ಲಿಗೆ ಬರೋದ್ ಬೇಡ ಅಂತ. ನನ್ನ ಮಾತು ಯಾರೂ ಕೇಳಲಿಲ್ಲ. ಮುಳ್ಳಿನ ಮೇಲೆ ಬಟ್ಟೆ ಬಿದ್ರು, ಬಟ್ಟೆ ಮೇಲೆ ಮುಳ್ಳು ಬಿದ್ರು ಹರಿಯೋದು ಬಟ್ಟೆನೆ. ಲೇ, ನಿಮ್ಮ ಅಮ್ಮನಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಳಕ್ ಹೇಳಿ. ಅವ್ರು ಯಾಕ್ರಿ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು? ಮೊದಲು ನಿಮ್ ಮಗಳನ್ನ ಕೈಕಾಲು ಕಟ್ಟಿ ಹಾಕಿ ಮೂಲೆಯಲ್ಲಿ ಕೂರಿಸಿ. ಕಿರ್ಚ್ಬೇಡುವೆ ಮಾರಾಯ್ತಿ. ಈ ವಿಷಯ ನಮ್ಮ ಒಳಗಡೆ ಇರ್ಲಿ. ಗಂಡನ ಕಡೆಯವ್ರಿಗೆ ಗೊತ್ತಾಗ್ಬಿಟ್ರೆ ನಮ್ಮ ಮರ್ವದಿ ಎಲ್ಲ ಹೊಂಟಾಯ್ತದೆ. ನೀನ್ ಕಾಪಾಡಿದ್ದು ಬರೀ ನನ್ನ ಸೊಸೆನಲ್ಲ, ನನ್ನ ಮನೆತನದ ಮರ್ಯಾದೆ, ಗೌರವ, ಪ್ರತಿಷ್ಠೆ ಎಲ್ಲಾನು ಕಾಪಾಡ್ಬಿಟ್ಟೆ. ಈ ವಿಷಯ ಯಾರಿಗೂ ಗೊತ್ತಾಗೋದ್ ಬೇಡ. ಮುಖ್ಯವಾಗಿ ನನ್ನ ಮಿತ್ರನ್ ಮಾತ್ರ ಗೊತ್ತಾಗ್ಬಾರ್ದು ಈ ವಿಷಯ. ಮುಖ್ಯವಾಗಿ ನನ್ನ ಮಿತ್ರನ್ ಗೊತ್ತಾಗ್ಬಾರ್ದು. ಅವ್ರು ಗೊತ್ತಾಗ್ಬಿಟ್ರೆ ಅವ್ನು ತಡ್ಕೊಳ್ಳಲ್ಲ, ಹತ್ತು ಬಿಡ್ತಾರೆ ಕಡೆ, ಹತ್ತು ಬಿಡ್ತಾರೆ. ಅವರು ನಿಮ್ಮನೆ ಕೆಲಸದವರಲ್ಲ ಕಣ್, ಅವರು ನಿಮ್ಮ ವಂಶ ದೀಪ. ನನ್ನಿಂದ ಈ ವಿಷಯನ ಮುಚ್ಚಡ ಕಾಯ್ತಿಲ್ಲ ಕಣ್ಣ. ತುಂಬಾ ನೋವಾಗ್ತಾ ಇದೆಯಾ? ನನ್ನನ್ನು ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ಹಲೋ, ಊಟ ಆಯ್ತಾ? ಇಷ್ಟೊತ್ನಲ್ಲಿ ಊಟ ನಿನ್ ಪಿಂಡ. ಏನ್ ಕಿಸಿತ್ಯ? ಬೈದಿದ್ದು ನಿನಗೆ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ. ರಾಣಿ ಮನೆಗೆ ಬಾಬಾರು ಚಂದ ನಿಲ್ಸಿ. ಈ ಮದುವೆ ನಡೆಯಕ್ಕೆ ಸಾಧ್ಯ ಇಲ್ಲ. ಯಾಕ್ರಲ್ಲ, ಏನಾಯ್ತು ನಿಮ್ಗೆ? ಇಲ್ಲಿ ಏನೇನೋ ನಡೀತಾ ಇದೆ. ಏನ್ ನಡಿಬೇಕು ಅದು ನಡೀತಾ ಇಲ್ಲ, ಏನ್ ನಡಿಬಾರ್ದು ಅದೆಲ್ಲ ನಡೀತಾ ಇದೆ. ನಮ್ಮನ್ನೇನು ಹೆಣ್ಣಿನ ಕಡೆ ಅಂತ ತಿಳ್ಕೊಂಡ್ರ ಇಲ್ಲ ಭಿಕ್ಷೆ ಅನ್ಕೊಂಡ್ರ? ಅನುಮಾನ ಯಾಕ್ರಲ್ಲ, ನೀವು ಕಾಣಿಸ್ತಾ ಇರೋದು ಹಂಗೆ ಅಲ್ವಾ? ನಮಗೆ ಮರ್ಯಾದೆ ಉಪಚಾರ ಮಾಡೋದ್ ಬಿಟ್ಟು ಈ ತರ ಮೆಂಜಿ ಹತ್ತಿಸ್ಕೊತ ಕೂತಿದೆಯಲ್ಲ. ಮರುವಾದೆ ಅಂದ್ರೆ ನಿಮ್ ಕಾಲ್ನ ಒತ್ಬೇಕ್ರಾ? ಅಷ್ಟೇ ಅಲ್ಲ, ಮೈ ಕೈನು ಒತ್ಬೇಕು. ಅಂದ್ರೆ ನಿಮ್ಮನ್ನ ಕೆಡಿಕೊಂಡು ಮೆಟ್ರೆನೂ ಇಸಕ್ಬೇಕು ಅನ್ನಿ. ಇದೇ ಬೇಡ ಅನ್ನೋದು. ನಮ್ ಕೈಲಿಂತ ಅವಮಾನ ಸಹಿಸಕ್ ಸಾಧ್ಯ ಇಲ್ಲ. ನಮ್ಗೇನಾದ್ರೂ ಮರ್ಯಾದೆ ಕಮ್ಮಿ ಆದ್ರೆ ನಾವೆಲ್ಲ ಊರ್ ಹೊಂಟಿದೀವಿ ಅಷ್ಟೇಯ. ಬಾವಾ, ಒಳ್ಳೆ ಟೇಬಲ್ ಕರಿತೀಯ. ಏನ್ಲ ಅದು? ಏನು ಇಲ್ಲ ಬಾವಾ, ಅವ್ರನ್ನೆಲ್ಲ ಚೆನ್ನಾಗ್ ನೋಡ್ಕೊಳ್ಳ ಬಾಮೈದ. ಆಗ್ಲಿ ಬಾವಾ. ಕೇಳಿಸ್ಕೊಂಡ್ಯಾ? ನಮಗ್ ಕೊಡೋ ಮರುವಾದೆ ಉಪಚಾರದಲ್ಲಿ ರೋವಷ್ಟು ಕಡಿಮೆ ಆದ್ರೂ ಈ ಮದ್ವೆ ನಿಲ್ಲಿಸ್ಬಿಡ್ತೀನಿ. ಅಯ್ಯೋ ಬ್ಯಾಡ್ರ, ತಮಗ್ ಮರುವಾದೆ ಹೆಂಗ್ ಮಾಡ್ಬೇಕು ಅಂತ ಹೊಸಿ ಬಾಯ್ಬಿಟ್ಟು ಹೇಳಿ. ನಗ ಅಬ್ಬೋ ಗಬ್ಬುನ ಆತ. ಯಾವ್ದಾದ್ರು ಸತ್ತೇಳಿನ ಮೇಲೆ ಇದ್ದಿದ್ ಬಟ್ಟೆ ತಂದ್ರ? ಇದೆಲ್ಲ ನಾನು ಹಾಕೊಳಂಗಿನೇ, ಒಂದೊಂದೇ ವರ ಹಾಕೊಂಡಿರೋದು. ಅದಕ್ಕೆ ಹಿಂಗ್ ನಾರ್ತಾ ಕೂತದೆ.
ಈ ಶರ್ಟು ನಾನು ಮದುವೆ ದಿವಸ ಹಾಕೋಬೇಕು. ಅದಕ್ ನೀನು ನಿನ್ನ ಕೈಯಾರ ಇದನ್ನ ಬಿಸಿನೀರ್ಗೆ ಹಾಕಿ ಸೋಡಾ ಹಾಕಿ ಪಿನೈಲ್ ಹಾಕಿ ಸೋಪ್ ಹಾಕಿ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಹಿಂಡಿ ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಇಸ್ತ್ರಿ ಮಾಡಿ ಗರಿ ಗರಿಯಾಗಿ ತಗೊಂಬ ಹೋಗು. ತಮ್ ಸೇವೆ ಮಾಡಕ್ಕೆ ನಾನಿರೋದಲ್ವಾ, ಮಡಿ ಬಟ್ಟೆ ಸಮೇತ ಬರ್ತೀನಿ ಕಣ್ಣ, ಬರ್ತೀನಿ. ಏನು? ಅಯ್ಯೋ, ಇದಕ್ಕೆ ಅವ್ನ ಹತ್ತ ಕಡೆ ಕಳ್ಸಿರೋದು. ನನ್ನ ಕೈಗೂ ಅಚ್ಚು. ಅದೇನೋ ಹಾಡು ಹೇಳ್ತಿದ್ದಿಲ್ಲ ಆಗ್ಲೇ ಅವನ ಹತ್ರ. ಅವಳು ಎಲ್ಲಾರ ತಾವ್ನು ಹೇಳಕ್ಕಿಲ್ಲ ಕಣ್ಣ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ಯಾ? ಕಂಪ್ನಿಗೆ, ಜಸ್ಟ್ ಫಾರ್ ರಿಲ್ಯಾಕ್ಸ್. ಸರಿಯಾಗಿಟ್ರೆ ಏನ ಬಗ್ಲಿ ಕುಟ್ವಾ ಅದೇಳವನಿಗೆ ಬಾಬಾರೆ ಚಂದ್ರಲೇಖ ಬಾರೆ. ನನ್ನ ಮಗನೇ, ನನ್ನ ಅನ್ನ ತಿಂದು ನನಗೆ ಅವಮಾನ ಮಾಡ್ತೀಯ. ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ. ಕಾಲ್ ಚಿನ್ನ ಸೊಂಟಕ್ಕೆ ಸಿಕ್ಕಿಸ್ಕೊಂಡು ಓಡಾಡ್ತಾನೆ ಇದ್ದಲ್ಲ, ಯಾಕೆ? ಅದೇ ನಂಗೆ ಗೊತ್ತಿಲ್ಲ. ಕಿತ್ಕೊಂಡ್ಬಿಡು. ಏನ್ ಮಗ, ಏನ್ ಹುಡುಕ್ತಿದೆ? ಸೊಂಟದಲ್ಲಿ ಕಾಲೊಂದಿಗೆ ಕಾಣಿಸ್ತಾ ಇಲ್ವಾ? ಆಫ್ಟರ್ ಆಲ್ ಒಂದ್ ಚೈನ್ಗೋಸ್ಕರ ಇಷ್ಟೊಂದು ಒದ್ದಾಡ್ತಿದಾನ? ನೀವ್ ತಗೊಂಡ್ಬಂದ್ರಾ? ನಾವ್ ತಮಾಷೆಗೆ ತಗೊಂಡಿದ್ದು. ಏನ್ ತಮಾಷೆ? ಕೊಟ್ಬಿಡಿ. ಅವ್ವ, ಈ ಮಗ ಸೊಂಟದಲ್ಲಿದ್ದು ಕಾಲೊಂದಿಗೆ ಕಳ್ಕೊಂಡ್ಬಿಟ್ಟದೆ. ಯಾರಿಗಾರು ಸಿಕ್ಕಿದ್ರೆ ಕೊಟ್ಬಿಡವ. ಅದೇನಾದ್ರು ಸಿಕ್ಕಿಲ್ಲ ಅಂದ್ರೆ ಈ ಮಗ ಪ್ರಾಣನೇ ಕಳ್ಕೊಂಡ್ಬಿಡ್ತದೆ. ಆಕ್ಸಲ ಮಾಡ್ಬೇಡಿ ನಿಮ್ ತಮ್ಮಯ್ಯ.